ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಕಾಕ ಚಿನ್ನಿ ಹಾಸ್ಟೆಲಿಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ಇದು ನಾವು ಬಂದಿದ್ದೀವಿ ಹಾಸ್ಟೆಲ್ ಹತ್ರ. ಇವಾಗ ನೋಡೋಣ ನಮ್ಮ ಚಿನ್ನಿನ ಕರ್ಕೊಂಡು. ಇದೇ ಅವಳ ಹಾಸ್ಟೆಲ್ಲು, DR ಅಕಾಡೆಮಿ. ಅವಳು ಇಷ್ಟು ದಿನ ಇಲ್ಲೇ ಕೋಚ್ ಮಾಡಿರೋದು. ಇನ್ನು ಮುಗೀತು ಇಲ್ಲಿಂದ ಕೋಚಿಂಗು. ಇನ್ನೇನು ಇದ್ರೂ ನಾಳೆ ಒಂದು ಎಕ್ಸಾಮ್ ಬರೆದ್ಬಿಟ್ಟು ಗುಲ್ಬರ್ಗ ಹೋಗೋದು. ಬಂದ್ಲು ನೋಡ್ರಿ. ನಾವು ಬಂದು ಒಂದು 10-15 ನಿಮಿಷ ಆಗಿತ್ತು ಗೈಸ್ ಅಷ್ಟೇ. ಆಮೇಲೆ ರಿಸೆಪ್ಷನಲ್ಲಿ ಬಂದು ನಾವೆಲ್ಲ ಹೇಳಿದ್ವಿ. ಅವರು ಹೋಗಿ ಕರೆದ್ರು. ಇವಾಗ ಏನಿಲ್ಲ, ಎಲ್ಲ ಲಗೇಜ್ ಎಲ್ಲ ತಗೊಂಡು ಮನೆಗೆ ಹೋಗೋದು. ಮನೆಗೆ ಹೋಗಿದ್ಮೇಲೆ ನಾಳೆ ಎಕ್ಸಾಮ್ ಇದೆ ಗೈಸ್. ಹಾಸ್ಟೆಲ್ ಇದು ನೋಡ್ರಿ, ನಮ್ಮ ಚಿನ್ನ ಹಾಸ್ಟೆಲ್. ಲಾಸ್ಟ್ ಟೈಮ್ ಹೇಳಿದ್ದೆ. ಒಳಗೆ ಬಂದಿಲ್ಲ. ಫಸ್ಟ್ ಇವತ್ತು ಲಾಸ್ಟ್. ಫಸ್ಟ್ ಸೇರ್ಸಕ್ಕೆ ಬಂದಿದ್ದೆ ಗೈಸ್. ಇವಾಗ ಕರ್ಕೊಂಡು ಹೋಗಕ್ಕೂ ನಾನೇ ಬಂದೀನಿ. ನೋಡ್ರಿ ಹೆಂಗಿದೆ ಗರ್ಲ್ಸ್ ಹಾಸ್ಟೆಲ್. ನಾಳೆ ಒಂದಿನ ಆದ್ರೆ ಚಿನ್ನ ಅಲ್ಲದ ಇದಾನ ಯಾಕೆ ಚಪ್ಪಲಿ ಹೊರ ಬಿಡ್ಬೇಕು? ಮುಗಿತಲ್ಲ. ಅಯ್ಯ ನೋಡಿ ಏನೇನೋ ಬರ್ತಾರೆ ನೋಡ್ರಿ. ಇನ್ನೂ ಡ್ರೆಸ್ ಎಲ್ಲ ಅಲ್ಲೇ ಇಟ್ಟಿರಲ್ಲ ನೋಡಿ. ಇನ್ನಿಷ್ಟು ತಗೊಂಡು ಹೋಗ್ಬೇಕು. ಇದಿಷ್ಟು ತಗೊಂಡು ಹೋದ್ರೆ ಲಗೇಜ್ ಮುಗೀತು. ಇದೆ ನೋಡಿ ಹಾಸ್ಟೆಲ್ಲು. ಹಿಂಗಿದೆ ನೋಡಿ ಗೈಸ್. ಸೂಪರ್ ಸೂಪರ್. ಮಸ್ತ್ ಐತಲ್ಲ. ಅವಳದು ರೂಮ್ ಬಂದು 2nd ಫ್ಲೋರಲ್ಲಿ ಇದ್ದಿರೋದು. ಇವಾಗ ನಾವು ಎಲ್ಲ ಲಗೇಜ್ ಎಲ್ಲ ತಗೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ ನೋಡ್ರಿ. ಇದು ನೋಡ್ರಿ ಅವ್ರದ್ದು ಊಟದ ಹಾಲು, ಒಂಥರ ಸ್ವಿಮ್ಮಿಂಗ್ ಪೂಲು ಅದರಲ್ಲೇ ಇರೋದು ಗೈಸ್. ಅದೆಲ್ಲ ತೊಗೊಂಡು ಹೋಗಿರೋದಿಟ್ಟು ಮತ್ತೆ ಮೇಲೆ ಬಂದಿದ್ದೀವಿ. ಮೇಲ್ಗಡೆ ಏನೇನೋ ಬರೆದಿದ್ದಾರೆ ಗೋಡೆಯಲ್ಲೆಲ್ಲ. ನೋಡ್ರಿ ಇನ್ನೊಂದ್ಸಲ ತೋರಿಸೋಣ ಅಂತ. ಇದು ಅವ್ರದ್ದು ಟೆಲಿಫೋನು, ಇದರಿಂದನೇ ಮಾತಾಡ್ತಾ ಇದ್ರು. ಇನ್ನೇನೆಲ್ಲ ಮುಗೀತು. ಎಲ್ಲ ಲಗೇಜ್ ಇಲ್ಲಿ ತಗೊಂಡು ಬಂದಿಟ್ವಿ. ಇನ್ನು ಲಾಸ್ಟ್ ಮೊಮೆಂಟಲ್ಲಿ ಎಲ್ಲ ಹೋಗಿದ್ರು, ನಾವೇ ಇದ್ವಿ. ಆಮೇಲೆ ನೋಡ್ರಿ ಇದು ಆಮೇಲೆ ಇನ್ನೊಂದು ಮೇಲೆ 2nd ಫ್ಲೋರ್ 3rd ಫ್ಲೋರ್ ಗರ್ಲ್ಸ್ ಹಾಸ್ಟೆಲ್. ನೋಡ್ರಿ ಹೆಂಗದ. ಇವತ್ತು ಲಾಸ್ಟ್, ಹಾಗಾಗಿ ಇವತ್ತು ನಾವು ನಾಳೆ ಎಕ್ಸಾಮ್ ಇದೆ. ಇವತ್ತೆಲ್ಲ ಖಾಲಿ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈ ನಾಳೆ ಒಂದು ಎಕ್ಸಾಮ್, ನೀಟ್ ಎಕ್ಸಾಮ್ ಬರೆದ್ರೆ ಮುಗೀತು. ನೋಡ್ರಿ ಫ್ರೆಂಡ್ಸ್, ಮನೆಗೆ ಬಂದೀವಿ. ಇಷ್ಟೊಂದೆಲ್ಲ ಲಗೇಜು ನೋಡ್ರಿ. ಆಕೆ ನಾಳೆ ಎಕ್ಸಾಮ್ಗೆ ಹೋಗೋ ಡ್ರೆಸ್ ಅದು ಲೂಸ್. ಮುಗೀತಲ್ಲ. ಹೋಗುವ ಆರಾಮ್. ಬಾಯ್. ಸತ ಚಿನ್ನಿ ಊರಿಗೆ ಹೊಂಟಿದೆ. ಆಗಲಾಗದ. ಆಯ್ತು, ಈಗ ಆ ಕಡೆ ಫುಲ್ ಖುಷಿ ಅನ್ಸತ್ತು. ಅಂದ್ರೂ ಏನ್ರ ಇನ್ನೂ ಒಂದು ತಲೆಗೆ ಏನ್ರ ಒಂಥರ ಹಿಂಗೆ ಉಳ್ದಂಗೆ ಅನಿಸ್ತದಲ್ಲ. ಈಗ ಎಕ್ಸಾಮ್ ಬರೋದ್ಮೇಲೆ ಏನು ಅನ್ಸಲ್ಲ ನಡೀತದಲ್ಲ. 1-2 ದಿನ ಮತ್ತೆ ಫ್ರೀ ಅನ್ಸ್ಬಿಡ್ತದೆ ಎಲ್ಲ ಕೂಡ ಮಾತಾಡ್ಕೊತ. ಅಂದ್ರೆ ಎಕ್ಸಾಮ್ ರಿಸಲ್ಟ್ ಒಂದು ಸ್ವಲ್ಪ ಆಮೇಲೆ ಅದು ಇರ್ತದೆ. ಫೈನಲಿ ಊರಿಗೆ ಹೋಗ್ತಾ ಇದ್ದಾಳೆ ಫ್ರೆಂಡ್ಸ್. ಹಿಂಗೆ ಹಿಡಿದು ಎಂಡ್ ಮಾಡಬೇಕಲ್ಲ ಇವತ್ತು. ಇವಾಗ ನಾವು ಸ್ಟೇಷನಲ್ಲಿ ಬಂದಿದ್ದೀವಿ. ಸ್ಟೇಷನಲ್ಲಿ ಅವಳ ಫ್ರೆಂಡೂ ಕೂಡ ಗುಲ್ಬರ್ಗಕ್ಕೆ ಹೋಗ್ತಾಯಿದ್ಲು. ಆಕಿನೂ ಸೇಮು ನೀಟ್ ಎಕ್ಸಾಮ್ ಮುಗಿಸ್ಕೊಂಡು ಗುಲ್ಬರ್ಗಕ್ಕೆ ಹೋಗ್ತಾಯಿದ್ಲು. ಹಾಗಾಗಿ ಇಬ್ರೂ ಒಂದೇ ಕಾಲನಿ. ಹಾಗಾಗಿ ಎಲ್ಲ ಮಾತಾಡ್ಕೊಂಡು ನಿಂತ್ಕೊಂಡಿದ್ರು ನೋಡ್ರಿ. ಇನ್ನೇನು ಟ್ರೈನ್ ಬರುತ್ತೆ ಗೈಸ್. ಬಂದೇ ಬಿಡ್ತು ಗಾಡಿನೂ ಕೂಡ. ನಮ್ಮ ಟ್ರೈನ್ ಹತ್ತಿದ್ರು, ಅವರಪ್ಪ ಟ್ರೈನ್ ಹತ್ತಿದಾರು ನಮ್ಮ ಕಾಕ. ಅವ್ರ ಫ್ರೆಂಡಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಫ್ರೆಂಡ್ ಬಂದಳು. ಇನ್ನೇನು ಟ್ರೈನ್ ಬಿಡೋ ಮೊಮೆಂಟು. ಹಾಗಾಗಿ ಪಾಪ ತುಂಬ ದೂರದಿಂದ ಬಂದಳು ಗೈಸ್. ನೋಡ್ರಿ
ಉಸಿರಾಡೋಕೆ ಕಷ್ಟ ಆಗ್ತಿದೆ ಅವಳಿಗೆ. ಅಷ್ಟು ದೂರದಿಂದ ಲಾಸ್ಟ್ ಟೈಮ್ ಅಲ್ಲ ಮೀಟ್ ಆಗೋದು ಅಂತ ಹೇಳಿ ಅಷ್ಟು ದೂರದಿಂದ ಬಂದು ನಮ್ಮ ಚಿನ್ನನ ಮೀಟ್ ಆದ್ಲು. ಇವಾಗ ನಾವು ಇಲ್ಲೇ ಸುಮ್ಮನೆ ಕೂತ್ಕೊಂಡಿದ್ವಾ, ಹಾಗೆ ಎಷ್ಟೊತ್ತಾಯಿತು ಬೇಜಾರಾಗ್ತಿತ್ತು ಅಂಥೇಳಿ ಸುಮ್ಮನೆ ಕೂತ್ಕೊಂಡಿದ್ದು. ಅವರಿಬ್ಬರು ಮಾತಾಡ್ತಾಯಿದ್ರು. ದೂರದಿಂದ ಬಂದಿದ್ದಾಳೆ ಅಂತೇಳಿ ನಮ್ಮ ಚಿನ್ನಿ ನೀರು ಕೊಟ್ಟಳು ಕುಡಿಯೋಕ್ಕೆ. ನೀರು ಕುಡಿದ್ಬಿಟ್ಟು ನನ್ನ ಹತ್ರ ಬಂದರು ಮಾತಾಡೋಕ್ಕೆ. ನಾನು ಸೆಲ್ಫಿ ಫೋಟೋಸ್ ಎಲ್ಲನೂ ತೆಗ್ಕೊಟ್ಟೆ. ಆಮೇಲೆ ನನ್ನ ಜೊತೆ ಮಾತಾಡ್ತಿದ್ದಾಳೆ ಅವಳು. ಅದು ನನಗೆ ಆ ಟೈಮಲ್ಲಿ ಕಾಲ್ ಬಂದಿತ್ತು, ಹಾಗಾಗಿ ನಾನು ಮಾತಾಡಿರೋದು ಏನೂ ರೆಕಾರ್ಡ್ ಆಗಿಲ್ಲ. ಹಂಗಾಗಿ ಅವರೇ ಇನ್ನೇನೆಲ್ಲ ಹೆಂಗಾಯಿತು ಏನು ಅಂತ ಹೇಳಿ ಮಾತಾಡ್ಕೊಂಡು ನಿಂತಿದ್ರು. ಅವಳ ಜೊತೆ ಅವಳ ಫ್ರೆಂಡೂ ಕೂಡ ಬಂದಿದ್ಲು. ತುಂಬ ಚೆನ್ನಾಗಾಯಿತು. ಆಮೇಲೆ ಖುಷಿನೂ ಆಯಿತು ನಮ್ಮ ಚಿನ್ನಿಗೆ. ನಾನು ಕೂಡ ಮಾತಾಡಿಸ್ತಾ ಇದ್ದೆ ಹಾಗೆ. ಹತ್ತು ಫಸ್ಟ್ ಹಾಗೆ ಹತ್ತಲ್ಲ ನೋಡು ಟ್ರೈನು. ಅಂತ ಬಾಯ್ ಬಾಯ್ ಬಾಯ್. ರೀ ಯಪ್ಪೋ ಚಿನ್ನಿ ಹತ್ತಲೆಗಳಲ್ಲಿ ಲೇಕಿ ಅಂತ ಮತ್ತೆ